ನಮ್ಮನೆ ತೋಟದಲ್ಲಿ ಇಂದು ಮುಂಜಾನೆ 14 ಮೇ 2025 ಬುಧವಾರ ನೋಡಿ, ಸ್ಪ್ರಿಂಕ್ಲರ್ಗಳನ್ನು ಆನ್ ಮಾಡಿದ್ದೀವಿ. ನೀರು ಚೆನ್ನಾಗಿ ಹರಿತಾ ಇದೆ. ಆಲ್ರೆಡಿ ಹೇಳ್ದಂಗೆ ಒಂದು ಸತಿ ನಾನು ಆನ್ ಮಾಡಿದ್ರೆ ಒಂದು 28ರಿಂದ 30-32 ಸ್ಪ್ರಿಂಕ್ಲರ್ಗಳು ಕವರ್ ಮಾಡುತ್ತೆ. 3/4 ಎಕರೆಯಷ್ಟು ಒಂದೇ ಸತಿ ಕವರ್ ಮಾಡುತ್ತೆ. ಲಾಸ್ಟ್ ಟೈಮ್ ಬಂದಾಗ ಬ್ರಷ್ ಕಟರ್ನಲ್ಲಿ ಕಳೆ ಹೊಡೆದು ಎಲ್ಲ ಗಿಡಗಳಿಗೆ ಹಿಂಡಿ ರಸ ಮತ್ತು ಬಯೋಸೂಪರ್ 18 ಕೊಟ್ಟೋಗಿದ್ವಿ. ಈ ಸಲ ಮತ್ತೆ ಇನ್ನೊಂದು ರೌಂಡ್ ಹಿಂಡಿ ರಸ ಕೊಡ್ತಾಯಿದ್ದೀವಿ. ನಮಗೆ ಮುಂಗಾರು ತೀಕ್ಷ್ಣವಾಗೋಕ್ಕೆ ಮುಂಚೆ ಈ ಕೆಲಸಗಳನ್ನೆಲ್ಲ ನಾವು ಮುಗಿಸ್ಕೋಬೇಕು. ಯಾಕೆ ನಮಗೆ ಜೂನ್ 15ರಿಂದ ಸೆಪ್ಟೆಂಬರ್ 15 ತನಕ ಮಳೆ ರಜಾ. ಹಾಗಾಗಿ ಒತ್ತಡ ಕೆಲಸ ಮಾಡ್ಕೊತಾ ಇದ್ದೀವಿ. ಏನು ನಾವು EM1 ಮತ್ತು ಹಿಂಡಿ ದ್ರಾವಣ ಕೊಡೋಕ್ಕೆ ಶುರು ಮಾಡಿದ್ದೀನಲ್ಲ ಡಿಸೆಂಬರ್ 24ರಿಂದ, ಅದರ ಬೆಳವಣಿಗೆ ಅದರ ಡಿಫ್ರೆನ್ಸ್ನ ನಮ್ಮ ಗಿಡಗಳಲ್ಲಿ ನಾವು ನೋಡ್ಬೋದು. ತೆಂಗಿನ ಗಿಡ ಸಹ ಈಗ ಬರ್ತಿರೋ ಸುಳಿಗಳು ಚೆನ್ನಾಗಿ ಹಸಿರಾಗಿ ಬರ್ತಾಯಿದೆ. ಗೊಂಚಲು ಹೊಸ ಗೊಂಚಲು ಬರ್ತಾಯಿದೆ. ಮಿತ್ರರೇ, ಸಾವಯವ ಕೃಷಿಯಲ್ಲಿ ನಮಗಿರಬೇಕಾಗಿರೋದು ತಾಳ್ಮೆ. ನಾವೆಷ್ಟು ತಾಳ್ಮೆಯಿಂದ ಡಿಟರ್ಮಿನೇಷನಿಂದ ಮಾಡ್ತೀವೋ ಅಷ್ಟು ನಮಗೆ ರಿಸಲ್ಟ್ಸ್ ಬರುತ್ತೆ. ನೋಡೋಣ, ಆದಷ್ಟು ನಮ್ಮ ಪ್ರಯತ್ನ ನಾವು ಮಾಡೋಣ. ಕಡಿಮೆ ವೆಚ್ಚದ ಪರ್ಯಾಯ ವ್ಯವಸ್ಥೆಗಳನ್ನು ರೂಪಿಸ್ಕೊತಾ ಇದ್ದೀನಿ ನನ್ನ ಎರಡೂ ತೋಟಗಳಲ್ಲಿ. ಇದು ಒಂದು ರೀತಿ ನಮಗೆಲ್ಲರಿಗೂ ಒಂದು ಮಾರ್ಗದರ್ಶನ ಆಗುತ್ತೆ ಮುಂದೆ ಅನ್ನೋ ಒಂದು ನಂಬಿಕೆ ನನಗಿದೆ. ಧನ್ಯವಾದಗಳು ಮಿತ್ರರೇ.